ನಾನು ಈ ಸಿನಿಮಾದ ಕತೆ ಚಿತ್ರಕಥೆ ಸಂಭಾಷಣೆ ಬರ್ತಿದ್ದೀನಿ. ಈ ಕತೆ ಮಾಡಿದಾಗ ಯಾಕಂದರೆ ಇದರಲ್ಲಿ ಕಮರ್ಷಿಯಲ್ ಜೊತೆಗೆ ಒಂದು ಸಂದೇಶನೂ ಇರೋದ್ರಿಂದ ಬರೀ ನಾವು ಒಂದು ಸಿನಿಮಾ ಕತೆಗಾರರಾಗಿ ಒಂದು ಸಾಮಾಜಿಕ ಜವಾಬ್ದಾರಿನೂ ನಮಗೂ ಇರಬೇಕು ಅಂತ ಒಂದು ಭಾವಿಸ್ಕೊಂಡು ಈ ಕಥೆನ ಮಾಡಿದಾಗ ಒಂದಷ್ಟು ಜನ ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದಾಗ ಎಲ್ಲ ಸರಿ, ಬಟ್ ಕೊನೆಯಲ್ಲಿ ಅದು ಸಂದೇಶ ಹೇಳುವಂಥ ವಿಚಾರ ಬೇಕಾ ಅಂತ ಮಾತುಕತೆಯಾಗಿ ಯಾವುದೂ ಅಷ್ಟು ಸಕ್ಸಸ್ ಆಗಿರಲಿಲ್ಲ ಮೀಟಿಂಗ್ಗಳು. ಕೊನೆಗೆ ನಮ್ಮ ರೋಹಿತ್ ನಾಗೇಶ್ ಸರ್ನ ಅಪ್ರೋಚ್ ಮಾಡಿದಾಗ ಅವರು ಸ್ನೇಹಿತರಾದಂಥ ಸಮೀರ್ ಅವ್ರನ್ನ ಪರಿಚಯ ಮಾಡಿಸಿದ್ರು. ಆ ಕತೆ ಕೇಳಿದ ತಕ್ಷಣವೇ ಇಮಿಡಿಯೇಟಾಗಿ ಈಸ್ ದ ಫಸ್ಟ್ ಪರ್ಸನ್, ಅಂದರೆ ಪ್ರೊಡ್ಯೂಸರ್. ನಾನು 4 ಸಿನಿಮಾ ಆಲ್ರೆಡಿ ಡೈರೆಕ್ಟ್ ಮಾಡಿದ್ದೀನಿ, ಬಟ್ ಯಾವ ಪ್ರೊಡ್ಯೂಸರು ಕತೆ ಕೇಳಿದ ತಕ್ಷಣವೇ ಒಂದು ಕೈಗೊಂದು ಅಡ್ವಾನ್ಸ್ ಇಟ್ಟು ಮಿಕ್ಕಿದ ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಹೇಳಿರಲಿಲ್ಲ. ಅದು ನಿಜವಾಗ್ಲೂ ಮೈಂಡ್ ಥಾಟ್ಸ್ ಮೀಡಿಯಾ ಡೇ ಒನ್ನಿಂದ ನಮಗೆ ತುಂಬ ಬೆಂಬಲವಾಗಿ ನಿಂತು ಈ ಸಿನಿಮಾನ ಅಚ್ಚುಕಟ್ಟಾಗಿ ಮುಗಿಸೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಈಗ 13ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆ ಕಾರಣದಿಂದ ಇವತ್ತು ಬಂದು ನಿಮ್ಮ ಮುಂದೆ ಕೂತಿದ್ದೀವಿ. ದಯಮಾಡಿ ನೀವು ಸಿನಿಮಾ 13ನೇ ತಾರೀಕು ರಿಲೀಸ್ ಆದಾಗ ಸಿನಿಮಾ ನೋಡಿ ನಿಮ್ಗೇನು ಅನ್ನಿಸ್ತೋ ಅನ್ನೋದನ್ನ ದಯಮಾಡಿ ತಿಳಿಸ್ಬೇಕು. ಮತ್ತು ನಿಮ್ಮ ಸಹಕಾರ ನೀವು ನೋಡಿದ್ಮೇಲೆ ಹೆಚ್ಚು ಜನರಿಗೆ ತಲುಪಿಸ್ಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಶಿವಮೊಗ್ಗಕ್ಕೆ ಇದಕ್ಕಿಂತ ಮುಂಚೆ ತುಂಬ ಸತಿ ಬಂದಿದ್ರು. ಪ್ರೆಸ್ ಮೀಟ್ ಇದೆ, ನನ್ನ ಮೊದಲನೇ ಪ್ರೆಸ್ ಮೀಟ್. ಸೊ ನಿಮ್ನೆಲ್ಲರೂ ಫಸ್ಟ್ ಟೈಮ್ ಮೀಟ್ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ. ಕೆಲವು ಸೀರಿಯಲ್ ನೋಡುವಾಗಿದ್ರೆ ನನ್ನ ಪರಿಚಯ ಇರುತ್ತೆ. ತುಂಬ ಸೀರಿಯಲ್ಗಳಲ್ಲಿ ವಿಲನ್ ಆಗಿ, ಅಂದರೆ ನೆಗೆಟಿವ್ ಲೀಡ್ಗಳಲ್ಲಿ ಮಾಡಿದ್ದೀನಿ. ಸೊ ಎಲ್ಲ ಸೀರಿಯಲಲ್ಲೂ ಇಷ್ಟು ದಿನ ಆವಾಜ್ ಹಾಕೊಂಡು ಎಲ್ರಿಗೂ ಕಾಟ ಕೊಟ್ಕೊಂಡಿರ್ತಾ ಇದ್ದೆ. ಬಟ್ ಈ ಒಂದು ಸಿನಿಮಾದಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಎಲ್ರಿಗೂ ಮಕ್ಕಳು ತುಂಬ ಮುದ್ದೇನೆ, ಹಾಗೆ ನಮಗೂ ನಮ್ಮ ಚಿತ್ರ ತುಂಬ ಪ್ರೀತಿಯಿಂದ ಜೊತೆಗೆ ತುಂಬ ಜವಾಬ್ದಾರಿಯಿಂದ ಒಂದು ಚಿತ್ರನ ಮಾಡಿದ್ದೀವಿ. ಯಾಕೆಂದರೆ ಆ ಚಿತ್ರದ ಕೊನೆಯಲ್ಲಿ ಒಂದು ಮೆಸೇಜ್ ಇದೆ, ಲೈಕ್ ಸೊಸೈಟಿಗೆ ಇವಾಗಿನ ಕರೆಂಟ್ ಸಿಚುಯೇಷನ್ ಏನು ನಡೀತಿದೆ ಅದ್ರ ಬಗ್ಗೆ ಒಂದು ಮೆಸೇಜ್ ಇದೆ. ಜೊತೆಗೆ ನಿಮ್ಮ ಕೊಡಗು ಮತ್ತು ಚಿಕ್ಕಮಗಳೂರು, ಸಕಲೇಶ್ಪುರ ಇಂಥ ಒಂದು ಬ್ಯೂಟಿಫುಲ್ ನೇಚರಲ್ಲಿ ನಾವು ಶೂಟ್ ಎಲ್ಲ ಮಾಡಿದ್ದೀವಿ. ಒಳ್ಳೆ ಸಾಂಗ್ಸ್ ಇದೆ. ನನಗೆ ಸ್ಪೆಷಲಿ ನನಗೆ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಅಂದರೆ ತುಂಬ ಇಷ್ಟ. ಸೊ ಅವರು ನನ್ನ ಸಾಂಗ್ಗಳನ್ನ ಬಂದಿರೋದು ನಿಜವಾಗ್ಲೂ ಇಟ್ಸ್ ಅ ವಾವ್ ಮೂಮೆಂಟ್ ಫಾರ್ ಮೀ. ಸೊ ಇವಾಗ ನಾವು ನಮ್ಮ ಚಿತ್ರನ ನಿಮ್ಮ ಮಣ್ಣಿಗೆ ಹಾಕ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಇವಾಗ. ಏಕೆಂದರೆ ನೀವು ಪತ್ರಕರ್ತರು, ನೀವು ಒಂದು ಒಳ್ಳೆ ಮಾತುಗಳನ್ನ ಬರೆದು ಜನಗಳಿಗೆ ಅದು ಮುಟ್ಸಿದ್ರೆ ಖಂಡಿತ ಅವರು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರೆ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಖಂಡಿತ ಇರಬೇಕು. ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ನೆಕ್ಸ್ಟು ಇದೇ ಜಾಗದಲ್ಲಿ ನಮ್ಮ ಮೂವಿ ಸಕ್ಸಸ್ ಮೀಟ್ ಅಂತ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ವಿಶ್ರುತ್ ನಾಯಕ್ ಅವ್ರ ಜೊತೆ ಈ ಹಿಂದೆ ನಾನೊಂದು ಸಿನಿಮಾ ಮಾಡಿದ್ದೆ. ಆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಅವರು ಈ ಕತೆನ ರೆಡಿ ಮಾಡಿಕೊಂಡು ನನಗೆ ಬಂದು ಹೇಳಿದರು, ಸರ್ ಈ ಥರ ಸಿನಿಮಾ ಇದೆ ಮಾಡೋಣ ಅಂತ. ಸಿನಿಮಾ ಕತೆ ಕೇಳಿದ ತಕ್ಷಣ ನಾನು ಎಕ್ಸೈಟ್ ಆದೆ, ಖುಷಿ ಆಯಿತು. ಬಟ್ ಅವ್ರು ನೀವೇ ಈ ಸಿನಿಮಾಗೆ ಆ್ಯಕ್ಟ್ ಮಾಡಬೇಕು, ನೀವೇ ಹೀರೋ ಆಗಬೇಕು ಅಂತ ಹೇಳಿರಲಿಲ್ಲ. ಆದರೂ ಸರಿ ಈ ಸಿನಿಮಾ ಆಗಬೇಕು, ಕತೆ ತುಂಬ ಚೆನ್ನಾಗಿದೆ, ಪ್ರಸಕ್ತ ಸನ್ನಿವೇಶದಲ್ಲಿ ಇಂಥ ಸಿನಿಮಾಗಳು ಬರಲೇಬೇಕು ಅನ್ನೋ ಒಂದು ದೃಢವಾದ ನಿರ್ಧಾರ ನನ್ನ ಮನಸ್ಸಲ್ಲಿ ರೂಪುಗೊಳ್ತು. ಸೊ ನಾನು ಯಾರನ್ನಾದರೂ ಪ್ರೊಡ್ಯೂಸರ್ ನಿಮಗೆ ಮೀಟ್ ಮಾಡಿಸ್ತೀನಿ ಸರ್ ಅಂತ ಹೇಳಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬನಿಗೆ ಹೇಳಿದೆ. ಅವನು ಆಯ್ತು ಮಾಡೋಣ ಅಂತ ಖುಷಿಯಾಗಿ ಒಂದು 2-3 ತಿಂಗಳು ಲೇಟ್ ಮಾಡಿಬಿಟ್ಟ. ಆಗ ಈ ನಿರ್ಮಾಪಕರು ಮತ್ತು ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ತುಡಿತಾ ಇದ್ದವರು ಸ್ವಲ್ಪ ಜಾಸ್ತಿ ಫಾಲೋಅಪ್ಸು, ಒತ್ತಡ ಹಾಕೋದು ಸಹಜ, ಸರ್ವಸಾಮಾನ್ಯ. ಸೊ ಹಾಗೆ ನಮ್ಮ ಅನ್ಬರಸವರು ಮತ್ತು ವಿಶ್ರುತ್ ನಾಯಕ್ ಅವರು ಸ್ವಲ್ಪ ನನ್ನ ಮೇಲೆ ಜಾಸ್ತಿ ಒತ್ತಡ ಹಾಕಿದಾಗ ನನ್ನ ಫ್ರೆಂಡ್ ಒಬ್ಬ ಕನ್ನಡಿಗ, ಬಟ್ ಡೆಲ್ಲಿಲಿ ಇರ್ತಾನೆ, ಅವರಿಗೆ ಸಮೀರ್ ಅಂತ, ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಒಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿದೆ. ಕತೆಯನ್ನು ಕೇಳಿಬಿಟ್ಟು ಅವರು ನೆಕ್ಸ್ಟ್ ಮಿನಿಟ್ ಇಮ್ಮಿಡಿಯೇಟ್ಲಿ ಆಯಿತು ಈ ಸಿನಿಮಾ ಮಾಡಿ ಅಂತ ಹೇಳಿ, ಈ ಸಿನಿಮಾಗೆ ನಾನು ಎಲ್ಲೂ ಬರಲ್ಲ, ನೀವೇ ಮಾಡಬೇಕು, ಸಂಪೂರ್ಣವಾಗಿ ನಿರ್ಮಾಣದ ಹೊಣೆ ನಾನು ಹೊತ್ಕೋತೀನಿ, ಬಟ್ ಜವಾಬ್ದಾರಿ ನೀವು ಹೊತ್ಕೋಬೇಕು ಅಂತ ಹೇಳಿ ಒಪ್ಕೊಂಡ್ರು. ಆಗ ವಿಶ್ರುತ್ ನಾಯಕ್ ಅವ್ರನ್ನ ಕಾರ್ಯಕಾರಿ ನಿರ್ಮಾಪಕ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಹೇಳಿ ಅನೌನ್ಸ್ ಮಾಡಿ ಆನ್ ದ ಸ್ಪಾಟ್ ಅವ್ರ ಕೈಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಸಿನಿಮಾ ಶುರುವಾಯಿತು. ಕಳೆದ ಅಕ್ಟೋಬರಲ್ಲಿ ಸಿನಿಮಾ ಶುರುವಾಯಿತು. ಸುಮಾರು ಒಂದು 2 ಶೆಡ್ಯೂಲಲ್ಲಿ 35 ದಿನಕ್ಕೂ ಹೆಚ್ಚು ಕಾಲಗಳ ಕಾಲ ಶೂಟಿಂಗ್ ಮಾಡಿದ್ದೀವಿ. ಸಿನಿಮಾನ ಬೆಂಗಳೂರಲ್ಲಿ ಸ್ವಲ್ಪ, ಸಕಲೇಶ್ಪುರ, ಚಿಕ್ಕಮಗಳೂರು, ಕೊಡಗು ಈ 4 ಜಿಲ್ಲೆಗಳಲ್ಲಿ ಒಳ್ಳೆ ಪರಿಸರ ಮತ್ತು ಒಳ್ಳೆ ಅದ್ಭುತವಾದ ದೃಶ್ಯಗಳೊಂದಿಗೆ ಚೆನ್ನಾಗಿ ಸಂಯೋಜನೆ ಮಾಡಿ ಕಟ್ಕೊಟ್ಟಿದ್ದಾರೆ ಚಿತ್ರನ.
ಪ್ರತಿಯೊಂದು ಚಿತ್ರತಂಡ ಕೂಡ ಪತ್ರಿಕಾಗೋಷ್ಠಿಗೆ ಬಂದಾಗ ನಾವು ಕಷ್ಟಪಟ್ಟಿದ್ದೀವಿ, ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳೋದು ಸರ್ವೇ ಸಾಮಾನ್ಯ. ಅವ್ರು ಕೇಳಲೇಬೇಕು, ನೀವು ಕೇಳಿಸ್ಕೊಳ್ಳಬೇಕು, ಬೇರೆ ಏನು ಸಾಧ್ಯತೆಗಳಿರಲ್ಲ. ಆದರೆ ನಾವು ಈ ಸಿನಿಮಾನ ಯಾಕೆ ಮಾಡಿದ್ದೀವಿ ಅನ್ನೋದನ್ನು ನಿಮಗೆ ಹೇಳಿಬಿಟ್ರೆ ಖಂಡಿತವಾಗ್ಲೂ ನಿಮಗೆ ಅದು ಮನಸ್ಸಿಗೆ ಮುಟ್ಟುತ್ತೆ ಅನ್ನೋದು ನನ್ನ ಭಾವನೆ. ಸರ್, ಸಿನಿಮಾ ಅಂದರೆ ಮನೋರಂಜನೆ. ಹಿಂದಿನ ಕಾಲದ ಸಿನಿಮಾಗಳಲ್ಲಿ ಮನೋರಂಜನೆಗಳ ಜೊತೆಗೆ ಮನುಷ್ಯ ಮನೆಗೆ ತೊಗೊಂಡು ಹೋಗಬೇಕಾದಂಥ ಯಾವುದಾದ್ರೂ ಒಂದು ಅಂಶ ಇರ್ತಿತ್ತು. ಆ ಥರದ ಸಿನಿಮಾಗಳು ಇತ್ತೀಚೆಗೆ ಕಡಿಮೆ ಆಗಿರೋ ಕಾರಣಕ್ಕೆ ಈ ಪರ್ಟಿಕ್ಯುಲರ್ ಕಥಾವಸ್ತು ನನಗೆ ತುಂಬ ಇಷ್ಟ ಆಯಿತು. ಈ ಕತೆ ಏನು ಅಂತ ಕೇಳಬೇಕು ಅಂತ ನನಗೆ ಪ್ರತಿ ಸಲ ಪ್ರೆಸ್ ಮೀಟ್ ಮಾಡಿದಾಗಲೂ ಅನಿಸುತ್ತೆ. ಆದರೆ ಇವರಿಬ್ಬರು ನನ್ನ ಎರಡು ಕೈ ಜೊತೆಗೆ ಬಾಯಿ ಕಟ್ಟಾಕ್ಬಿಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಈ ಕಥೆಯನ್ನು ದಯವಿಟ್ಟು ಬಿಟ್ಕೊಡ್ಬೇಡಿ, ಮೊದಲನೇ ದಿನ ಪ್ರೇಕ್ಷಕ ನೋಡಿ ಅನುಭವಿಸಿದ ಮೇಲೆ ಈ ಕತೆ ತನ್ನಿಂತಾನೇ ಹೊರಗಡೆ ಹೋಗುತ್ತೆ, ಜನಕ್ಕೆ ಖುಷಿಯಾಗುತ್ತೆ. ಸೊ ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳಿರೋ ಕಾರಣಕ್ಕೆ ಕತೆನ ವಿವರವಾಗಿ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಕತೆ ಏನಪ್ಪ ಅಂತಂದರೆ, ಈ ಸನ್ನಿವೇಶದಲ್ಲಿ ಪ್ರಸಕ್ತ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲೂ ಸಹಜವಾಗಿ ಇರಬಹುದಾದಂತಹ ಒಂದು ಸಮಸ್ಯೆನ ಎತ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಈ ಸಮಸ್ಯೆ ಕೆಲವು ಮನೇಲಿ ಇರಬಹುದು, ಕೆಲವು ಮನೆಯಲ್ಲಿ ಇದ್ದು ಹೋಗಿರ್ಬೋದು, ಕೆಲವು ಮನೆಗೆ ಬರ್ಬೋದು. ಈ ಸಮಸ್ಯೆ ಅಂತೂ ಸರ್ವಕಾಲಿಕ ಸಮಸ್ಯೆ, ಇದು ಮುಂದಕ್ಕೂ ಇರುತ್ತೆ. ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಈ ಸಮಸ್ಯೆ ಮೋಸ್ಟ್ ಪ್ರಾಬ್ಲಿ ಸಮಾಜವನ್ನೇ ಸಂಪೂರ್ಣವಾಗಿ ನಿರ್ನಾಮ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂತಹ ದೊಡ್ಡ ಸಮಸ್ಯೆ. ಬಟ್ ಯಾರೂ ಆ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿರೋದೇ ಇಲ್ಲ. ಯಾಕೆಂದರೆ ಇದು ಸಹಜ ನಮ್ಮ ಅನುಭವಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಸೊ ಅಂತಹ ಒಂದು ಸಮಸ್ಯೆನ ಎತ್ಕೊಂಡು ಚಿತ್ರ ಮಾಡಿರೋದು. ಹಾಗಂತ ನಮ್ಮ ಸಿನಿಮಾದಲ್ಲಿ ಒಂದು ಸಂದೇಶ ಇದೆ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದ ಪ್ರೇಕ್ಷಕರನ್ನ ಬೋರ್ ಹೊಡಿಸ್ಬಿಟ್ಟು ಯಾವುದೋ ಅಡುಗಲಜ್ಜಿ ಕತೆ ಹೇಳಿ ಅದರಲ್ಲಿ ನೀತಿ ತತ್ವ ಈ ಥರದ್ದು ಹೇಳುವಂಥ ಸಿನಿಮಾ ಖಂಡಿತವಾಗ್ಲೂ ಅಲ್ಲ. ನಮ್ಮ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾಗಿರಬೇಕಾದ ಎಲ್ಲ ಎಲಿಮೆಂಟ್ಗಳಿದೆ. ಆಗಲೇ ಸ್ವಾತಿ ಹೇಳಿದ ಹಾಗೆ 3 ತುಂಬ ಅದ್ಭುತವಾಗಿ ಮನಸ್ಸಿಗೆ ಮುಟ್ಟುವಂಥ ಸುಶ್ರಾವ್ಯವಾದ ಹಾಡುಗಳಿದ್ದಾವೆ. ಅದಕ್ಕೆ APO ಅಂತ ಹೇಳಿ ಒಬ್ಬ ನವ ಸಂಗೀತ ನಿರ್ದೇಶಕ ತರುಣ, ಈಗಾಗಲೇ ಬಾಂಬೆನಲ್ಲಿ ಮತ್ತು ಮರಾಠಿ ಹಿಂದಿನಲ್ಲಿ ತುಂಬ ಕೆಲಸ ಮಾಡಿರೋಂತಹ ಮನುಷ್ಯ, ಕಾರ್ಪೊರೇಟ್ ಸೆಕ್ಟರಿಂದ ಬಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಉತ್ಸಾಹಿ ಮತ್ತು ಸಂಗೀತದ ಬಗ್ಗೆ ತುಂಬ ಅಗಾಧವಾದ ಪ್ರೇಮವನ್ನು ಇಟ್ಕೊಂಡಿರ್ತಕ್ಕಂಥ ಹುಡುಗ ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಹಾಡುಗಳನ್ನ ನಾಗೇಂದ್ರ ಪ್ರಸಾದ್ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಅದನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ನಮ್ಮ ನವೀನ್ ಸುವರ್ಣ ಅಂತ. ನವೀನ್ ಸುವರ್ಣ ಅವರು ಖ್ಯಾತ ಛಾಯಾಗ್ರಾಹಕ ಸುಂದರನಾಥ್ ಸುವರ್ಣ ಅವರು ತುಂಬ ಅದ್ಭುತವಾಗಿ ಕೈಚಳಕ ತೋರಿಸಿದ್ದಾರೆ. ಜೊತೆಗೆ ಈಗಾಗಲೇ 4 ಚಿತ್ರಗಳನ್ನು ನಿರ್ದೇಶಿಸಿರ್ತಕ್ಕಂಥ ನಮ್ಮ ಅನ್ಬರಸ್ ಅವರು ಈ ಸಿನಿಮಾಗೆ ತಮ್ಮ ಎಲ್ಲ ಪರಿಶ್ರಮವನ್ನು, ತಮ್ಮ ಎಲ್ಲ ಜ್ಞಾನವನ್ನು ಹಾಕಿ ಸಿನಿಮಾವನ್ನು ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಒಂದು ಕ್ಷಣ ಕೂಡ ಸಿನಿಮಾ ಬೋರ್ ಅನ್ಸಲ್ಲ. ಪ್ರೇಕ್ಷಕನಿಗೆ ಒಂದು ಕ್ಷಣ ಕೂಡ ನಾನು ಇಲ್ಲಿಂದ ಆ ಕಡೆ ಈ ಕಡೆ ಚಿತ್ತವನ್ನು ಹರಿಸ್ಬೇಕು ಅಂತ ಕೂಡ ಅನಿಸಲ್ಲ. ಅಷ್ಟು ಅದ್ಭುತವಾಗಿ, ಅಷ್ಟು ನೀಟಾಗಿ ಬಂದಿದೆ ಸಿನಿಮಾಗೆ ಕತೆ ಮತ್ತು ಕಥಾವಸ್ತು ಜೊತೆಗೆ ಚಿತ್ರಕಥೆ ಹಾಗೂ ಸಂಭಾಷಣೆ ಬಹಳ ಮುಖ್ಯ. ಅದಷ್ಟನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ನಮ್ಮ ವಿಶ್ರುತ್ ನಾಯಕ್ ಅವರು. ವಿಶ್ರುತ್ ನಾಯಕರು ಆಲ್ರೆಡಿ ಒಂದು ರಾಜ್ಯ ಪ್ರಶಸ್ತಿ ವಿಜೇತ ಕೂಡ ಹೌದು ಅವರು, ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಸೊ ನಮ್ಮ ಸಿನಿಮಾ ಸಮಗ್ರವಾಗಿ, ಈಗ ಕೆಲವು ಸಿನಿಮಾಗಳು ಯುವಕರಿಗೆ ಮಾತ್ರ, ಅಂದರೆ ಯುವಕ ಯುವತಿಯರು ಮಾತ್ರ ಅಟ್ರಾಕ್ಟ್ ಮಾಡೋಂಥ ಸಿನಿಮಾ, ಇನ್ನು ಕೆಲವು ಸಿನಿಮಾಗಳು ಕುಟುಂಬಗಳನ್ನು ಅಟ್ರಾಕ್ಟ್ ಮಾಡೋಂಥ ಸಿನಿಮಾ. ಅವರಿಗೆ ಅಂಥೇಳಿ ಬೇರೆ ಬೇರೆ ಜಾನರಲ್ಲಿ ಸಿನಿಮಾ ಮಾಡಿರ್ತಾರೆ. ಕೆಲವು ಹಾರರ್ ಇರ್ತವೆ, ಕೆಲವು ಕಾಮಿಡಿ ಇರ್ತವೆ. ನಮ್ಮ ಸಿನಿಮಾದಲ್ಲಿ ಇದು ಯಾರು ನೋಡಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನು, ಈ ಸಮಾಜದಲ್ಲಿ ಎಲ್ಲರ ಜೊತೆ ಬದುಕುವಂಥ ಪ್ರತಿಯೊಬ್ಬ ಮನುಷ್ಯನು ವಯೋಭೇದವನ್ನು ಮರೆತು ನೋಡಬಹುದಾದಂಥ ಸಿನಿಮಾ. ನೋಡಬಹುದಾದ ಅನ್ನೋದಕ್ಕಿಂತ ನೋಡಲೇಬೇಕಾದ ಸಿನಿಮಾ ಇದು. ಸಿನಿಮಾ ಬಗ್ಗೆ ನಾನು ಕೆಲವು ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸಿನಿಮಾದಲ್ಲಿ ಫೈಟ್ಸ್ ಇದೆ, ಅಂದರೆ ಸಿನಿಮಾದಲ್ಲಿ ಫೈಟ್ ಇರಬೇಕು ಅಂತ ಹಾಕಿರೋ ಫೈಟ್ ಅಲ್ಲ, ಸಿನಿಮಾ ಕೇಳಿರೋ ಫೈಟು. ಹಾಡುಗಳು ಅಷ್ಟೇ, ಹಾಡಿದ್ರೆ ಏನೋ ಆಗುತ್ತೆ, ವ್ಯಾಪಾರ ಆಗುತ್ತೆ ಅಂತ ಹಾಕಿರೋ ಹಾಡುಗಳಲ್ಲ. ಸಿನಿಮಾ ಏನನ್ನು ಕೇಳಿದೆಯೋ ಅದಷ್ಟನ್ನು ಅತ್ಯಂತ ಪ್ರೀತಿ ಮತ್ತು ಅತ್ಯಂತ ಅಭಿಮಾನದಿಂದ ಅಷ್ಟನ್ನು ಕೂಡ ತೊಡಗಿಸ್ಕೊಟ್ಟಿದ್ದಾರೆ ನಮ್ಮ ನಿರ್ಮಾಪಕರು. ಹಾಗಾಗಿ ಸಿನಿಮಾ ಒಂದು ಒಳ್ಳೆ ದೃಶ್ಯ ಕಾವ್ಯ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದನ್ನು ನಾನು ತುಂಬ ಧೈರ್ಯದಿಂದ ಪತ್ರಕರ್ತ ಮಿತ್ರರಾದ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಇಲ್ಲಿ ದೃಶ್ಯ ಮಾಧ್ಯಮದವರಿದ್ದೀರಾ, ಹಾಗೆ ಮುದ್ರಣ ಮಾಧ್ಯಮದವರಿದ್ದೀರಾ. ಪತ್ರಕರ್ತರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಸಮಾಜವನ್ನು ತಿದ್ದುವ ಅತ್ಯಂತ ಗೌರವಯುತ ಜವಾಬ್ದಾರಿ ಕೆಲಸ ಪತ್ರಕರ್ತರು ನೀವು ಮಾಡ್ತಿದ್ದೀರಿ. ನಿಮಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ಹಾಗಾಗಿ ಈ ಸಿನಿಮಾವನ್ನು ನೀವು ಹೆಚ್ಚು ಜನಕ್ಕೆ ತಲುಪಿಸಲಿ ನಿಮ್ಮ ಸಣ್ಣ ಶ್ರಮ ಹಾಕಿದ್ರಲ್ಲಿ ನಿಜವಾಗ್ಲೂ ಆ ಶ್ರೇಯ, ಅಭಿನಂದನೆಗಳು ನಿಮಗೂ ಸಲ್ಲುತ್ತೆ. ಮತ್ತು ನೀವು ಅದನ್ನು ಮಾಡ್ತೀರಿ ಅನ್ನೋ ನಂಬಿಕೆ, ಭರವಸೆ ಕೂಡ ನಮಗಿದೆ. ಮತ್ತೊಂದು ಸಲ ಅತ್ಯಂತ ಪ್ರೀತಿಯಿಂದ, ಗೌರವಗಳಿಂದ ನಿಮ್ಮೆಲ್ಲರಿಗೂ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನೀವು ಮನಸ್ಸು ಮಾಡಿದರೆ ಶಿವಮೊಗ್ಗ ಜಿಲ್ಲೆ ಮತ್ತು ಸುತ್ತಮುತ್ತ ಪ್ರತಿಯೊಂದು ಮನೆಯವರು ಕೂಡ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾವನ್ನು ನೋಡೇ ನೋಡ್ತಾರೆ. ಆ ಕೆಲಸ ನೀವು ಮಾಡ್ತೀರಿ ಅನ್ನೋ ಸಂಪೂರ್ಣ ಭರವಸೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ.